ಇನ್ನೂ ಯಾವುದು ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ ಕೋಲಾರ ಜಿಲ್ಲೆಗೆ. ಆದರೆ ನಮ್ಮ ಶಾಸಕರುಗಳಿಗೆ ಸ್ವಲ್ಪ ಅದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು. ಯಾರೋ ಟಿಕೆಟ್ ಆಗೋಗಿದೆ ಅಂತ ಹೇಳಿದ್ರು. ಆದರೆ ನಿಜವಾಗ್ಲೂ ಕೋಲಾರ ಜಿಲ್ಲೆಗೆ ಹೈಕಮಾಂಡು ಟಿಕೆಟ್ ಅನೌನ್ಸ್ ಮಾಡಿರಲಿಲ್ಲ. ಅದರಿಂದ ಅದನ್ನು ಇವತ್ತು ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಾಸಕರುಗಳು ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಹೈಕಮಾಂಡ್ ಯಾವ ಥರ ತೀರ್ಮಾನ ತಗೋತದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾವ ಥರ ತೀರ್ಮಾನ ತಗೋತಾರೆ ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನೋಡಿ, ಇಲ್ಲಿ ಯಾವುದೇ ವ್ಯಕ್ತಿಯ ಹೆಸರು ಇಲ್ಲ, ನಮ್ಮ ಮುಂದೆ ಯಾವುದೇ ವ್ಯಕ್ತಿಯ ಹೆಸರಿಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ತಗೋತದೆ ಆ ನಿರ್ಧಾರದ ಪ್ರಕಾರ ಹೋಗ್ತೀವಿ ಅಂತ ಹೇಳಿ ನಮ್ಮ ಶಾಸಕರು ಹೇಳಿದ್ದಾರೆ. ಯಾರಿಗೆ ಹೆಸರು ನಾವು ಯಾವುದೇ ಹೆಸರು ನಾವು ಇಲ್ಲಿ ಅವರು ಹೇಳ್ತಾ ಇಲ್ಲ, ಯಾರ ಹೆಸರು ಹೇಳ್ತಾ ಇಲ್ಲ. ಇಲ್ಲ ಇಲ್ಲ ಆ ತರ ಯಾರ ಹೆಸರು ಹೇಳಿಲ್ಲ. ಯಾವ ಹೆಸರು ನೋಡಿ, ಮತ್ತೆ ಈಗ ವ್ಯಕ್ತಿಗಳ ಹೆಸರು ಇವತ್ತು ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಎಲ್ಲ ಶಾಸಕರುಗಳು ಮತ್ತೆ ನಮ್ಮ ಮಾನ್ಯ ಮಂತ್ರಿಗಳಾದ ಸುಧಾಕರ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಏನ್ ನಿರ್ಧಾರ ಮಾಡ್ತಾರೆ ಆ ನಿರ್ಧಾರ ಪ್ರಕಾರ ನಾವು ನಡ್ಕೋತೀವಿ ಅಂತ ಹೇಳಿದ್ದಾರೆ. ಸರ್ ಒಂದು ಸಿಂಪಲ್ ಕ್ವಶನ್ ಸರ್, ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅನ್ನೋದು ನಿಮ್ಮ ನಿನ್ನೆ ಇದ್ದಂತಹ ನಿಮ್ಮ ನಿಲುವು. ಇವತ್ತು ವೈಯಕ್ತಿಕವಾಗಿ ಏನೇನು ಅಭಿಪ್ರಾಯಗಳು ಶಾಸಕರದ್ದು ಹಾಗೂ ಮಂತ್ರಿಗಳದಿತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಅವ್ರು ಹೇಳಿದ್ದಾರೆ. ಅದು ಅವ್ರದ್ದು ಒಳಗಡೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಇಲ್ಲಿ ಹೇಳಕ್ ಬರೋದಿಲ್ಲ. ಆದ್ರಿಂದ ಈಗ ನಾವು ಫೈನಲ್ ಆಗಿ ಹೇಳ್ತಾ ಇರೋದು, ಹೈಕಮಾಂಡ್ನವರು ಏನ್ ಹೇಳ್ತಾರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನ್ ಹೇಳ್ತಾರೆ ಅದೇ ಫೈನಲ್. ಯಾರು ನೀವು ಅವ್ರ ಕ್ವಶನ್ ಕೇಳಿದ್ರೆ ಹೇಳ್ತಾರೆ. ನಾವೆಲ್ಲರೂ ಮಾತಾಡಿದ್ರೆ ನಮ್ಮ ಮಂತ್ರಿ ಬಹಿರಂಗವಾಗಿ ಹೆಸರು ಹೇಳಿದ್ರಿ. ಕೆಲವು ಒಂದು ನಿಮಿಷ ಬ್ರದರ್, ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ, ಬಹಿರಂಗವಾಗಿ ಏನು ಹೇಳಿಕೆ ಕೊಡಂಗಿಲ್ಲ ಅಂತ ಹೇಳಿ. ಅದಕ್ಕೆ ನಮ್ಮ ಶಾಸಕರು ಏನು ಮಾತಾಡ್ತಾ ಇಲ್ಲ. ಅದಕ್ಕೇನೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಬ್ರದರ್, ಆ ತೀರ್ಮಾನಕ್ಕೆ ಎಲ್ಲಾ ಶಾಸಕರುಗಳು ಬದ್ಧರಾಗಿರ್ತಾರೆ.